ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಕಾಮನೆಗಳು. ಇಂದು ನಾವು ಈ ವಿಡಿಯೋದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು, ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ನಾವು ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರವನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಪರಿಭಾವನೆಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ. ಅಂತಹ ಪ್ರಮುಖ ಮೂಲಭೂತ ಪರಿಭಾವನೆಗಳು ಯಾವುದು ಅಂತಂದರೆ ಸ್ಟಾಕ್, ಸಂಗ್ರಹ ಅಂತ ನಾವು ಕರಿತೀವಿ, ಪರಿಚಲನೆ, ಫ್ಲೋಸ್, ಸಮತೋಲನ, ಈಕ್ವಿಲಿಬ್ರಿಯಮ್. ನಮ್ಮ ಸಿಲೆಬಸ್ನಲ್ಲಿ ಇರುವಂಥ ಈ ಮೂರು ಪರಿಕಲ್ಪನೆಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲು ಸಂಗ್ರಹ ಅಂತಂದ್ರೇನು, ತದನಂತರ ಪರಿಚಲನೆ ಅಂತಂದ್ರೇನು, ಇವುಗಳ ನಡುವೆ ಏನು ವ್ಯತ್ಯಾಸಗಳಿದೆ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಸಂಗ್ರಹ ಅಂತಂದರೆ ಏನಾಗಾದರೆ, ಸಂಗ್ರಹ ಸ್ಟಾಕ್ಸ್ ಮತ್ತು ಪರಿಚಲನೆ ಫ್ಲೋಸ್. ಹೆಸರು ಕೇಳಿದ್ದೀವಿ ಇದನ್ನು ನಾವು. ಸಂಗ್ರಹ ಅಂತಂದ್ರೆ ಏನು ಅಂತ. ಏನು ಸಂಗ್ರಹ ಅಂತಂತಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯವಿರುವಂತಹದ್ದು, ಒಂದು ನಿರ್ದಿಷ್ಟ ಅಂಶದಲ್ಲಿ ಅದನ್ನು ಅಳತೆ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದನ್ನು ನಾವು ಸಂಗ್ರಹ ಅಂತ ನಾವು ಕರಿತೀವಿ. ಈ ಒಂದು ಸಂಗ್ರಹದ ಪರಿಕಲ್ಪನೆಗೆ ಸಮಯದ ವ್ಯಾಪ್ತಿ ಇರೋದಿಲ್ಲ. ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯವಿರುವಂತಹ ಸಂಗ್ರಹದ ಪ್ರಮಾಣವನ್ನು ವ್ಯಕ್ತಪಡಿಸುತ್ತೆ. ಉದಾಹರಣೆಗೆ, ಒಂದು ಶಾಲೆಯಲ್ಲಿ 500 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಆ ಕಾಲೇಜಿನ ಸಂಗ್ರಹ, ವಿದ್ಯಾರ್ಥಿಗಳ ಸಂಗ್ರಹ ಅಂತ ನಾವು ಪರಿಗಣಿಸಬೇಕಾಗತ್ತೆ. ಅಲ್ಲಿ 500 ಜನರ ವಿದ್ಯಾರ್ಥಿಗಳು ಸಂಗ್ರಹದ ಪರಿಭಾವನೆಯಾಗಿರ್ತಾರೆ. ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯವಿರುವಂತಹ ಸಮಯದ ವ್ಯಾಪ್ತಿ ಒಳಗಡೆ ಬಾರದೆ ಒಂದು ನಿರ್ದಿಷ್ಟ ಅಂಶದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯ ಇರುವಂತಹ ಪರಿಕಲ್ಪನೆಯೇ ಸಂಗ್ರಹ ಆಗಿರುತ್ತೆ. ಇನ್ನು ಪರಿಚಲನೆ ಅಂತಂದ್ರೆ ಏನು? ಇದು ಸಮಯದ ವ್ಯಾಪ್ತಿಗೆ ಬರುತ್ತೆ. ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದಂತೆ ಅಳತೆ ಮಾಡಲಾಗುತ್ತೆ ಈ ಪರಿಚಲನೆಯನ್ನು. ಇದು ಸಂಗ್ರಹ ಮತ್ತು ಪರಿಚಲನೆ, ಸಂಗ್ರಹದ ಮುಂದುವರಿದ ಭಾಗ ಪರಿಚಲನೆ ಆಗುತ್ತೆ. ಪರಿಚಲನೆ ಸಂಗ್ರಹದ ಒಂದು ಭಾಗ ಆಗ್ತಾ ಹೋಗುತ್ತೆ. ನಾವು ಕೆಲವು ಉದಾಹರಣೆಗಳನ್ನು ತಿಳ್ಕೊಳ್ಳೋದ್ರ ಮೂಲಕ ಸಂಗ್ರಹ ಮತ್ತು ಪರಿಚಲನೆಗಳ ನಡುವೆ ಇರುವಂಥ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಭಾರತದಲ್ಲಿ ಒಟ್ಟು 135 ಕೋಟಿ ಜನಸಂಖ್ಯೆ ಇದೆ ಅಂತ ಭಾವಿಸೋಣ. 135 ಕೋಟಿ ಜನಸಂಖ್ಯೆ ಇದೆ ಎನ್ನುವಂಥದ್ದು ಸಂಗ್ರಹದ ಪರಿಭಾವನೆಯಾಗಿದೆ. ಈ ಒಂದು 135 ಕೋಟಿ ಜನಸಂಖ್ಯೆಯಲ್ಲಿ ಪ್ರತಿ ವರ್ಷ ಜನಿಸುವ ಮತ್ತು ಮರಣ ಹೊಂದುವವರ ಪ್ರಮಾಣವನ್ನು ನಾವು ಪರಿಚಲನೆ ಅಂತ ನಾವು ಕರಿತೀವಿ, ಫ್ಲೋಸ್ ಅಂತ ನಾವು ಕರಿತೀವಿ. 135 ಕೋಟಿ ಜನರು ಸಂಗ್ರಹದ ಪರಿಭಾವನೆ ಆಯಿತು ಅಂತಂದರೆ ಅದರಲ್ಲಿ ಪ್ರತಿ ವರ್ಷ ಎಷ್ಟು ಜನ ಸಾವನ್ನಪ್ತಾರೆ, ಎಷ್ಟು ಜನ ಮರಣವನ್ನು ಅಪ್ತಾರೆ ಅನ್ನೋದನ್ನು ಅಳತೆ ಮಾಡುವಂಥದ್ದು ಫ್ಲೋ ಕಾನ್ಸೆಪ್ಟ್ ಆಗಿರುತ್ತೆ. ಅದೇ ರೀತಿ ಒಂದು ತರಗತಿಯಲ್ಲಿ ಒಂದು 200 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದರೆ ಅದು ಸಂಗ್ರಹದ ಪರಿಭಾವನೆಯಾಗಿರುತ್ತೆ. ಆ 200 ಜನರಲ್ಲಿ ಪ್ರತಿ ವರ್ಷ ಹೊಸದಾಗಿ ದಾಖಲಾಗುವಂಥ ವಿದ್ಯಾರ್ಥಿಗಳು ಮತ್ತು ಪ್ರತಿ ವರ್ಷ ಡಿಗ್ರಿಯನ್ನು ಪಡೆದುಕೊಂಡು ಹೋಗುವಂತಹ ವಿದ್ಯಾರ್ಥಿಗಳು, ಇವರಿಬ್ಬರನ್ನು ನಾವು ಪರಿಚಲನೆ ಅಂತ ನಾವು ಕರಿತೀವಿ, ಫ್ಲೋ ಅಂತ ನಾವು ಕರಿತೀವಿ. ಅಂದರೆ ಪರಿಚಲನೆ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಡ್ತಾ ಇರುವಂಥದ್ದು. ನಿರಂತರವಾಗಿ ಅಂದರೆ ಸಂಗ್ರಹಕ್ಕೆ ಹೊಸದಾಗಿ ನಿವ್ವಳವಾಗಿ ಸೇರ್ಪಡೆಯಾಗುವಂಥದ್ದನ್ನೇ ನಾವು ಪರಿಚಲನೆ ಅಂತ ನಾವು ಕರಿತೀವಿ. ಸಂಗ್ರಹಕ್ಕೆ ನಿವ್ವಳವಾಗಿ ಸೇರ್ಪಡೆಯಾಗುವಂಥದ್ದೇ ಪರಿಚಲನೆ. ಈಗ ಉದಾಹರಣೆಗೆ ಹಾಲಿನ
ಡೈರಿಯಲ್ಲಿ, ಹಾಲಿನ ಡೈರಿಯಲ್ಲಿ ಹಾಲನ್ನು ಸಂಗ್ರಹಣೆ ಮಾಡ್ತಾ ಇರ್ತಾರೆ. ಒಂದು 30 ಲೀಟರ್ ಹಾಲು ಸಂಗ್ರಹ ಆಗಿರುತ್ತೆ. ಆ 30 ಲೀಟರ್ ಹಾಲಿನ ಜೊತೆಗೆ ಯಾರೋ ಇನ್ನೊಬ್ಬ ಗ್ರಾಹಕ ಬಂದು, ಇನ್ನೊಬ್ಬ ಹಾಲಿನ ಉತ್ಪಾದನಾಕಾರಕ ಬಂದು 5 ಲೀಟರನ್ನು ಎಕ್ಸ್ಟ್ರಾ ಸೇರಿಸ್ತಾರೆ ಅಂತ ತಿಳ್ಕೊಳ್ಳೋಣ. ಅಲ್ಲಿ ಈಗ ಆಲ್ರೆಡಿ ಇದ್ದಂಥದ್ದು ಸಂಗ್ರಹ 30 ಲೀಟ್ರ್ ಇತ್ತಲ್ಲ, ಈಗ ಆಲ್ರೆಡಿ 30 ಲೀಟರ್ ಅದು ಸಂಗ್ರಹ ಆಗಿರುತ್ತೆ. ಈಗ ಹೊಸದಾಗಿ 5 ಲೀಟರನ್ನು ಬಂದು ಹಾಕ್ತಾ ಇದ್ದಾರಲ್ಲ ಹಾಲಿನ ಉತ್ಪಾದನಾಕಾರಕ, ಅದು ಆ 5 ಲೀಟರ್ ಪರಿಚಲನೆ ಆಗಿರುತ್ತೆ. ಸೊ ಹೀಗೆ ನಾವು ಸಂಗ್ರಹ ಮತ್ತು ಪರಿಚಲನೆಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಒಂದು ಸಂಗ್ರಹ ಅಂತಂದರೆ ಒಂದು ನಿರ್ದಿಷ್ಟ ಅವಧಿನಲ್ಲಿ ಲಭ್ಯವಿರುವಂಥದ್ದನ್ನು ನಾವು ಸಂಗ್ರಹ ಅಂತ ಕರಿತೀವಿ. ಪರಿಚಲನೆ ಅಂತಂದರೆ ಆ ಸಂಗ್ರಹದ ಒಳಗಡೆಗೆ ನಿರಂತರವಾಗಿ ಬಂದು ಸೇರ್ತಾ ಇರುವಂತಹ ಒಂದು ಭಾವನೆ ಆಗಿರುತ್ತೆ, ಒಂದು ಪರಿಕಲ್ಪನೆ ಆಗಿರುತ್ತೆ. ಈ ಸಂಗ್ರಹ ಮತ್ತು ಪರಿಚಲನೆಯನ್ನು ನಾವು ಇಲ್ಲಿ ಏನಕ್ಕೆ ಅಭ್ಯಾಸ ಮಾಡಬೇಕು ಅಂತಂದರೆ, ಬಹುಮುಖ್ಯವಾಗಿ ನಾವು ಮುಂದೆ ಅಭ್ಯಾಸ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳನ್ನು ಅಭ್ಯಾಸವನ್ನು ಮಾಡ್ತೀವಿ. ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಅದು ಒಂದು ಫ್ಲೋ ಕಾನ್ಸೆಪ್ಟ್. ಅಂದರೆ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಡ್ತಾ ಹೋಗ್ತಾ ಇರುತ್ತೆ. ಆರ್ಥಿಕ ಚಲಪರಿಣಾಮಗಳು ಬಹುತೇಕ ಸ್ಟಾಕ್ ಕಾನ್ಸೆಪ್ಟ್ಗಳಾಗಿರೋದಿಲ್ಲ, ಬದಲಾಗಿ ಫ್ಲೋ ಕಾನ್ಸೆಪ್ಟ್ಗಳಾಗಿರ್ತವೆ. ಜನರ ರಾಷ್ಟ್ರೀಯ ಆದಾಯ, ಜನರ ತಲಾ ಆದಾಯ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ರಾಷ್ಟ್ರದಲ್ಲಿರುವಂಥ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಉದ್ಯೋಗದ ಮಟ್ಟ ಮತ್ತು ಜೀವನ ನಿರೀಕ್ಷೆ ಆಗಿರ್ಬೋದು, ಲಿಂಗಾನುಪಾತ ಆಗಿರ್ಬೋದು, ಅದೇ ರೀತಿ ಉದ್ಯೋಗದ ಮಟ್ಟ ಆಗಿರ್ಬೋದು, ಬಡತನದ ಪ್ರಮಾಣ ಆಗಿರ್ಬೋದು, ಇವೆಲ್ಲವೂ ಕೂಡ ಬದಲಾವಣೆಗಳಿಗೆ ಒಳಪಡ್ತಾ ಇರ್ತವೆ. ನಿರಂತರವಾಗಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತವೆ. ಸೊ ಫ್ಲಕ್ಚುಯೇಷನ್ಸ್ನ ನಾವಿಲ್ಲಿ ಫ್ಲೋಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ರಾಷ್ಟ್ರೀಯ ಆದಾಯದ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಸ್ಟಾಕ್ ಮತ್ತು ಫ್ಲೋ ಪರಿಭಾವನೆಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಉದಾಹರಣೆಗೆ 2020 ವೇಳೆಗೆ ಭಾರತದ ರಾಷ್ಟ್ರೀಯ ಆದಾಯ $2.5 ಟ್ರಿಲಿಯನ್ ಇದೆ ಅಂತ ನಾವು ಭಾವಿಸ್ಕೊಂಡ್ರೆ, $2.5 ಟ್ರಿಲಿಯನ್ ಇದೆ ಅಂತ ನಾವು ಭಾವಿಸ್ಕೊಂಡ್ರೆ, ಆ ಒಂದು ರಾಷ್ಟ್ರೀಯ ಆದಾಯಕ್ಕೆ ಹೊಸದಾಗಿ ಸೇರ್ಪಡೆಯಾದಂತಹ ಆದಾಯವನ್ನು ನಾವು ಫ್ಲೋ ಪರಿಚಲನೆ ಅಂತ ನಾವು ಕರಿತೀವಿ. ಅಂದರೆ ರಾಷ್ಟ್ರೀಯ ಆದಾಯ ನಿರಂತರವಾಗಿ ಬದಲಾವಣೆಗಳಿಗೆ ಒಳಪಡ್ತಾ ಇರುತ್ತೆ. ಹಾಗಾಗಿ ಅದು ಒಂದು ಫ್ಲೋ ಕಾನ್ಸೆಪ್ಟ್ ಅಂತ ನಾವು ಕರಿತೀವಿ. ಒಂದು ರಾಷ್ಟ್ರದಲ್ಲಿ ಈಗ ಉದಾಹರಣೆಗೆ ಕ್ಯಾಪಿಟಲ್ ಇಟ್ ಈಸ್ ಎ ಸ್ಟಾಕ್ ಕಾನ್ಸೆಪ್ಟ್ ವೇರ್ ನ್ಯಾಷನಲ್ ಇನ್ಕಮ್ ಇಸ್ ದ ಫ್ಲೋ ಕಾನ್ಸೆಪ್ಟ್. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಲಭ್ಯ ಇರುವಂಥ ಬಂಡವಾಳದ ಪ್ರಮಾಣವನ್ನು ಅದು ವ್ಯಕ್ತಪಡಿಸುತ್ತೆ ಸ್ಟಾಕ್ ಕಾನ್ಸೆಪ್ಟ್. ಫ್ಲೋ ಕಾನ್ಸೆಪ್ಟ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ಒಂದು ನಿರ್ದಿಷ್ಟ ಲಭ್ಯವಿರುವಂಥ ಸಮಯದ ಮಿತಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಆಯಿತು, ಹೊಸ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಎಷ್ಟಾಗಿದೆ ಅನ್ನೋದನ್ನು ತೋರಿಸುವಂಥದ್ದು ಫ್ಲೋ ಕಾನ್ಸೆಪ್ಟ್ ಆಗಿರುತ್ತೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಈಸ್ ಎ ಸ್ಟಾಕ್ ಕಾನ್ಸೆಪ್ಟ್, ಇನ್ವೆಸ್ಟ್ಮೆಂಟ್ ಈಸ್ ಎ ಫ್ಲೋ ಕಾನ್ಸೆಪ್ಟ್ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಬಂಡವಾಳ ಅನ್ನುವಂಥದ್ದು ಒಂದು ಸಂಗ್ರಹದ ಪರಿಭಾವನೆ ಆಗಿದ್ದರೆ, ಹೂಡಿಕೆ ಎನ್ನುವಂಥದ್ದು ಫ್ಲೋ ಕಾನ್ಸೆಪ್ಟ್ ಆಗಿರುತ್ತೆ. ಅರ್ಥಶಾಸ್ತ್ರದಲ್ಲಿ ಬಂಡವಾಳ ಮತ್ತು ಹೂಡಿಕೆ ಎರಡೂ ಒಂದೇ ಪರಿಭಾವನೆಗಳಲ್ಲ. ಹೂಡಿಕೆ ಬೇರೆಯೇ, ಬಂಡವಾಳ ಬೇರೆ ಆಗಿರುತ್ತೆ. ಬಂಡವಾಳಕ್ಕೆ ಹೊಸದಾಗಿ ನಿವ್ವಳವಾಗಿ ಸೇರ್ಪಡೆಯಾಗುವಂಥದ್ದೇ ಹೂಡಿಕೆ. ಹಾಗಾಗಿ ಈ ಸಂಗ್ರಹ, ಬಂಡವಾಳ ಎನ್ನುವ ಪರಿಭಾವನೆ ಸಂಗ್ರಹ ಆಗಿದ್ದರೆ, ಪರಿಚಲನೆ ಎನ್ನುವ ಪರಿಭಾವನೆಗೆ ಸಂಬಂಧಪಟ್ಟಿರುವಂಥದ್ದು ಹೂಡಿಕೆಯಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಸಮತೋಲನ, ಈಕ್ವಿಲಿಬ್ರಿಯಂ ಬಗ್ಗೆ ನಾವು ತಿಳ್ಕೊಳ್ಳೋಣ.